ಕಾವೇರಿ ನೀರು ವಿಚಾರ ಮತ್ತು ಮೇಕೆದಾಟು ವಿಚಾರ ಸಂಬಂಧಪಟ್ಟ ಹಾಗೆ ಹಲವಾರು ವಿಚಾರಗಳನ್ನು ಚರ್ಚಿಸಲಿಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ಕಾವೇರಿ ನೀರು ನಿರ್ವಹಣಾ ಸಮಿತಿ ಕರ್ನಾಟಕಕ್ಕೆ ಶಾಕಿಂಗ್ ನ್ಯೂಸನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಆರ್ ಅಶೋಕ್ ರವರಿದ್ದಾರೆ. ಆರ್ ಅಶೋಕ್ ರವರ ಇಡೀ ಪರಿಸ್ಥಿತಿಯನ್ನು ನಾನು ನಿಮಗೆ ಈಗಾಗಲೇ ನಾನು ಹೇಳಿರ್ತಕ್ಕಂಥದ್ದು. ಈಗ ಸರ್ಕಾರದ ಮುಂದಿರ್ತಕ್ಕಂಥ ಸವಾಲುಗಳೇನು, ಆದಿ ಏನು? ಇಲ್ಲ, ಈ ಒಂದು ಆದೇಶ ಏನು ಬಂದಿದೆ ನನಗಂತೂ ಒಂದು ರೀತಿ ಆಘಾತ ತಂದಿದೆ. ಏಕೆಂದರೆ ರಾಜ್ಯ ಸರ್ಕಾರ, ಅದರಲ್ಲೂ ನಮ್ಮ ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಇದನ್ನೆಲ್ಲೋ ಒಂದು ಕಡೆ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಅನಿಸ್ಲೇ ಇಲ್ಲ ನನಗೆ. ಮೊನ್ನೆನೇ ಸಭೆ ನಡೆದಾಗ ಯಥಾಸ್ಥಿತಿ ಕಾಪಾಡೋ ಅಂಥದ್ದು ಕೇಳಿದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಬಿಗಡಾಯಿಸಿದೆ. ಪದೇ ಪದೇ ಈ ಕಾಂಗ್ರೆಸ್ ಅವರು, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರ ಬರೋಕ್ಕೆ ಹಣ ಕೊಟ್ಟಿಲ್ಲ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಇವರು ಬುದ್ಧಿ ಹೇಳೋರು ಈಗ ಪ್ರಾಧಿಕಾರದ ಮುಂದೆ, ಕಾವೇರಿ ಪ್ರಾಧಿಕಾರದ ಮುಂದೆ ಸಮರ್ಥವಾಗಿ ನಮ್ಮ ನಿಲುವೇನಿದೆ, ಇಲ್ಲಿ ಬೆಳೆಗೆ ಎಷ್ಟು ಹಾನಿಯಾಗಿದೆ. ಇವತ್ತು ನಾನೇ ಹೋಗಿದ್ದೆ, ಕಳೆದ 15 ದಿನದ ಹಿಂದೆ ನಾನೇ ಮಂಡ್ಯಾಗ ಹೋಗಿದ್ದೆ. ಕಬ್ಬೆಲ್ಲ ಒಣಗೋಗಿದೆ, ಪರಿಹಾರನೂ ಕೊಟ್ಟಿಲ್ಲ, ನೀರು ಕೊಡ್ತಾ ಇಲ್ಲ. ಬೆಳೆಗೆ ನೀರು ಕೊಡಿ ಅಂತ ಹೇಳಿದರೆ ಅದನ್ನು ಕೊಟ್ಟಿಲ್ಲ. ನಾನು KRSಗೂ ಹೋಗಿದ್ದೆ, KRS ಖಾಲಿಯಾಗಿರೋದು ಚಿತ್ರನೂ ಕೂಡ ನನ್ನ ಇದರಲ್ಲೇ ಫೇಸ್ಬುಕ್ಕಲ್ಲಿ ಹಾಕಿದ್ದೇನೆ ನನಗೆ. ಅಂದರೆ ಇಡೀ ರಾಜ್ಯದಲ್ಲಿ ಬರಗಾಲ, ಕುಡಿಯೋ ನೀರಿಗೆ ಹಾಹಾಕಾರ. ಎಸ್ಪೆಷಲಿ ಕಾವೇರಿನ ನಂಬ್ಕೊಂಡಿರೋ ಅಂಥದ್ದು ಕುಡಿಯೋ ನೀರಿಗೆ ಬೆಂಗಳೂರು 1.5 ಕೋಟಿ ಜನ ಇದ್ದಾರೆ. ಮತ್ತು ಮಂಡ್ಯದ ಜನದ ರೈತರ ಬವಣೆ, ಮೈಸೂರು, ಇವೆಲ್ಲವನ್ನು ನೋಡಿದ ಮೇಲೆ ಇದನ್ನು ಸರಿಯಾಗಿ ಮಂಡಳಿಯ ಮುಂದೆ ಮಂಡಿಸುವಂಥದ್ರಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ ಆಗಿದೆ ಅಂತ ಅನಿಸುತ್ತೆ. ಸರ್, ನಿಮ್ಮ ಪ್ರಕಾರ ಸರ್, ಪ್ರಾಧಿಕಾರದ ಆದೇಶವನ್ನು ಪಾಲನೆ ಮಾಡಬೇಕು ಅಥವಾ ಧಿಕ್ಕರಿಸಬೇಕು? ಯಾಕಂತ ಹೇಳಿದ್ರೆ ನೀವು ಹೇಳ್ತಿದ್ದೀರಾ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಸರಿಯಾಗಿ ಇಲ್ಲಿನ ವಸ್ತುಸ್ಥಿತಿ ವಿವರಿಸಿಲ್ಲ ಅಂತ ಹೇಳ್ತಿದ್ದೀರಾ. ಈಗ ತಮಿಳ್ನಾಡವ್ರು ಏನು ಆದೇಶನ ಪಾಲನೆ ಮಾಡ್ತಾರಾ? ಒಂದು ಕೋರ್ಟಲ್ಲಿ ಈಗ ಮೇಕೆದಾಟು ವಿಚಾರವಾಗಿ ಕೋರ್ಟ್ ಅವ್ರ ವಿರುದ್ಧ ಆದೇಶ ಮಾಡಿದ್ರು, ಮತ್ತೆ ಅಪೀಲ್ ಹೋದರು, ಮತ್ತೆ ಈ ಥರ ಎಲ್ಲೆಲ್ಲಿ ಸಿಗುತ್ತೋ, ಯಾವುದ್ಯಾವುದು ವೇನಲ್ಲಿ ಸಿಗುತ್ತೋ ಅದರಲ್ಲಿ ಅಪೀಲ್ಗಳು ಹಾಕ್ಕೊಂಡು ಇವತ್ತು ಮೇಕೆದಾಟು ಯೋಜನೆಗೆ ಅಡೆತಡೆಗಳನ್ನು ಮಾಡ್ತಾಯಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟ ಮೇಲೂ ಕೂಡ ಇವರು ಅಡೆತಡೆ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ. ಹಾಗೆ ನಮ್ಮವ್ರೂ ಕೂಡ ಈಗ ಏನು ಆದೇಶ ಮಾಡಿದ್ದಾರೆ ಇದಕ್ಕೆ ಅಪೀಲ್ ಹೋಗಬೇಕು, ಟೈಮ್ ತೊಗೊಬೇಕು. ಇಲ್ಲಿನ ಪರಿಸ್ಥಿತಿಯನ್ನು ಅಧ್ಯಯನ ಮಾಡೋಕ್ಕೆ ಒಂದು ತಂಡ ಬರಲಿ. ಅವರೇ ಪ್ರಾಧಿಕಾರದವರೇ ಒಂದು ತಂಡ ನೀರಾವರಿ ತಜ್ಞರನ್ನು, 2 ರಾಜ್ಯದ ನೀರಾವರಿ ತಜ್ಞರನ್ನು ಕಳಿಸ್ಲಿ, ಪರಿಶೀಲನೆ ಮಾಡಲಿ. ಇಲ್ಲಿನ ಬೆಳೆಗಳು ಬೆಳೆ ಬೆಳೀತಾ ಇದ್ದಾರಾ, ಬೆಳೆ ಹಾನಿ ಆಗಿದೆಯಾ ಚೆಕ್ ಮಾಡಲಿ. ಬೆಳೆ ಬೆಳೀತಾ ಇದ್ದರೆ, ನಮ್ಮ ಫಸಲು ಬರ್ತಾ ಇದ್ದರೆ ನೀವು ಮಾಡಿ. ಇಲ್ಲಿನ ಬೆಳೆನೇ ಹಾನಿ ಆಗ್ತಾ ಇದೆ ಅಂತ ರೈತರು ಧರಣಿ ಮಾಡ್ತಾ ಇದ್ದಾರೆ. ನಾನು ಹೋಗಿ ಆ ಧರಣಿ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಇಷ್ಟೆಲ್ಲ ಇದ್ಮೇಲೂ ಕೂಡ ರಾಜ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರು ಕೈ ಚೆಲ್ಲಿ ಆದೇಶದ ಪ್ರಕಾರ ನಾವು ಬಿಡಬೇಕು, ಏನು ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ತಮಿಳ್ನಾಡು ನೋಡಿ ಬುದ್ಧಿ ಕಲ್ತ್ಕೊಳ್ಳಿ. ಈಗ ವಿಜಯನ್ನೆಲ್ಲ ಬರ್ತಾ ಇದ್ದಾರೆ, ಇವರೇ ಡಿ ಕೆ ಶಿವಕುಮಾರ್ ಅವರು ತಮಿಳ್ನಾಡು ಮುಖ್ಯಮಂತ್ರಿ ಮಾತುಕತೆ ಅಂತಾರೆ. ಏನು ಮಾತಾಡ್ತೀರಾ? ಕಾಟಾಚಾರಕ್ಕಷ್ಟೇ. ಎರಡೂ ನಿಮ್ಮ ಪಾರ್ಟಿನೇ, ಅಲ್ಲೂ ಕಾಂಗ್ರೆಸ್ ಪಾರ್ಟಿನೇ, ಇಲ್ಲೂ ಕಾಂಗ್ರೆಸ್ ಪಾರ್ಟಿನೇ. ಸಾಲ್ವ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ ನಮಗೆ. ಅಂದರೆ ಸರ್, ವಿಜಯರವರು ಬರೋದು ಮಾತುಕತೆಯನ್ನು ತಾವು ಜವಾಬ್ದಾರಿಯುತ ವಿಪಕ್ಷವಾಗಿ ಸ್ವಾಗತಿಸ್ತಿರೋ ಅಥವಾ ಈ ಮಾತುಕತೆ ಇಂಥ ಸಂದರ್ಭದಲ್ಲಿ ಅಗತ್ಯ ಇದೆಯೋ ಇಲ್ಲ ಅಂತ ಹೇಳ್ತೀರಾ ಸರ್? ನನಗನ್ಸುತ್ತೆ ಇದು ಸುಮ್ಮನೆ ನಾಟಕ ಅಷ್ಟೇ. ನೋಡಿ, ಇವತ್ತು ನಾನು ವಿರೋಧ ಪಕ್ಷದ ನಾಯಕನಾಗಿ ನನ್ನ ಎಕ್ಸ್ಪೀರಿಯೆನ್ಸ್ 4-5-6 ಬಾರಿ ಮಂತ್ರಿಯಾಗಿ, 7 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ನಾನು ಜಯಲಲಿತಾ ಅವರಿದ್ದಾಗ ನಾನು ಮೀಟಿಂಗ್ ಅಟೆಂಡ್ ಆಗಿದ್ದೀನಿ. ಜಯಲಲಿತಾ ಅವರ ಸಭೆಗೆ ನಾನು, ಬಸವರಾಜ ಬೊಮ್ಮಾಯಿ ಇವರೆಲ್ಲ ಅಟೆಂಡ್ ಮಾಡಿದ್ದೀನಿ. ನನಗೆ ಗೊತ್ತಿದೆ, ನೀವು ಈ ಮೀಟಿಂಗ್ ಆದಮೇಲೆ ಆಚೆ ಬಂದು ತಮಿಳ್ನಾಡವ್ರು ಅದೇ ಡೈಲಾಗೇ ಹೊಡಿತಾರೆ, ನಾವು ಯಾವುದೇ ಕಾರಣಕ್ಕೂ ಮೇಕೆದಾಟಿಗೆ ಅನುಮತಿ ಕೊಡಲ್ಲ ಅಂಥದ್ದು ಹೇಳ್ತಾರೆ. ಕಾವೇರಿ ನೀರು ಬಗ್ಗೆನೂ ಕೂಡ ಒಂದೇ ಒಂದು ಇಂಚೂ ಅವ್ರು ಹಿಂದೆ ಸರಿಯಲ್ಲ. ನಮ್ಮ CM ಆಚೆ ಬಂದು ಇಬ್ಬರು ಒಳಗಡೆ ಮಾತಾಡ್ಕೊಂತಾರೆ. ಯಾಕಂದರೆ ಇಬ್ಬರು ಅಲ್ಲೂ ಕಾಂಗ್ರೆಸ್, ಇಲ್ಲೂ ನಿನಗೂ ತೊಂದರೆ ಆಗಬಾರ್ದು, ನನಗೂ ತೊಂದರೆ ಆಗಬಾರ್ದು. ನೀನು ಹಂಗೆ ಕಂಟಿನ್ಯೂ ಆಗಬೇಕು ಮುಖ್ಯಮಂತ್ರಿ, ನಾನು ಮುಖ್ಯಮಂತ್ರಿ ಆಗಬಾರ್ದು. ನಿನ್ನ ಪಾಡಿಗೆ ನೀನು, ನಾನು ಅಷ್ಟೇ. ಇದೊಂದು ಕಣ್ಣೊರೆಸುವಂಥ ಭೇಟಿ ಅಷ್ಟೇ. ಇದರಿಂದ ಬರೆದು ಮಾಡ್ಕೊಳ್ಳಿ, ಟೀಕೆ ಮಾಡ್ಬೋದು. ಕಾಂಗ್ರೆಸ್ ಅವ್ರು ನನ್ನ ಸ್ಟೇಟ್ಮೆಂಟ್ ನೋಡಿದ ಮೇಲೆ ಟೀಕೆ ಮಾಡ್ಬೋದು. ಆದರೆ ಈ ಸಭೆ ಆದಮೇಲೆ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದು ನಾನು ಹೇಳಿದ್ದು ಸತ್ಯ ಆದರೆ ಒಪ್ಕೊಳ್ಳಿ, ನಾನು ಹೇಳಿದ ಸತ್ಯ ಆದರೆ ಒಪ್ಕೊಳ್ಳಿ. ಅದರಿಂದ ನನಗನ್ನಿಸ್ತತೆ ಈ ಭೇಟಿನೇ ಅರ್ಥಹೀನದ ಭೇಟಿ.
ಸುಮ್ಮನೆ ನಾಟಕದ ಭೇಟಿ ಆಗ್ತೈತೆ ಹೊರತು ಇದರಿಂದ ಏನು ಫಲ ಬರಲ್ಲ. ಸರ್, ಪ್ರಾಧಿಕಾರದ ಆದೇಶ ಎಲ್ಲೊಂದು ಕಡೆ ಬೆಂಗಳೂರಿಗೆ ದೊಡ್ಡ ಹೊಡೆತ ಕೊಡ್ತಾ ಸರ್. ಈಗ 1.5 ಕೋಟಿ ಬೆಂಗಳೂರಿನ ಜನಸಂಖ್ಯೆ ಇರ್ತಕ್ಕಂಥದ್ದು, ಕುಡಿಯುವ ನೀರು ಕಾವೇರಿಯ ಕುಡಿಯುವ ನೀರನ್ನೇ ನಂಬ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಲ್ಲೀಗ ವಾರಕ್ಕೆ 2ರಿಂದ 3 ಬಾರಿ ಮಾತ್ರ ಬಿಡ್ತಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಪ್ರಾಧಿಕಾರದ ಆದೇಶನ ಒಂದು ವೇಳೆ ಪಾಲನೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆದರೆ ಬೆಂಗಳೂರಿನ ಪರಿಸ್ಥಿತಿ ಏನು ಸರ್? ಬೆಂಗಳೂರಲ್ಲಿ ಈಗ 1.5 ಕೋಟಿ ಜನ ಇದ್ರೂ 50% ಜನಕ್ಕೆ ಮಾತ್ರ ನಾವು ಕಾವೇರಿ ನೀರು ಕೊಡ್ತಾ ಇರೋದು. ಪೂರ್ತಿ 100% ಜನಕ್ಕೆ ನೀರು ಕೊಡೋಕ್ಕಾಗ್ತಾ ಇಲ್ಲ, ಅಷ್ಟು ನೀರಿಲ್ಲ. ಅಷ್ಟು ಜನಕ್ಕೆ ಈಗ ಈ ಒಂದು ಆದೇಶದಿಂದ 4 TMC ನೀರೇನಾದರೂ ನಾವು ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನು ನಾವೇನೇನೋ ಬಿಡುಗಡೆ ಮಾಡಿದ್ರೆ ಇಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಬೆಂಗಳೂರಲ್ಲಿ ಪ್ರಾರಂಭ ಆಗ್ತೈತೆ. ಇಡೀ ಹಳೆ ಮೈಸೂರು ಭಾಗದಲ್ಲಿ, ಮೈಸೂರಿಂದ ಹಿಡಿದು ಬೆಂಗಳೂರವರೆಗೂ ಇಡೀ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ದೊಡ್ಡ ಹಾಹಾಕಾರ ಪ್ರಾರಂಭ ಆಗ್ತೈತೆ. ಅದರಿಂದ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಇಮಿಡಿಯೇಟಾಗಿ ಅಪೀಲ್ ಮಾಡಿ ಟೈಮ್ ತೊಗೊಳ್ಳಿ. ಎಷ್ಟು ದಿನ ನಾವು ಟೈಮ್ ತೊಗೊತೀರೋ ಅಷ್ಟು ನೀರು ನಮಗೆ ಸೇವಿಂಗ್ಸ್ ಆಗ್ತೈತೆ. ಅದರಿಂದ ಇನ್ನೂ ಮಳೆ ಬರ್ಬೋದು, ಮುಂದೆ ಏನಾನ ಮಳೆ ಬಂದರೆ ಸಾಲ್ವ್ ಆಗ್ತೈತೆ. ಮಳೆ ಅಕಸ್ಮಾತ್ ಬರಲಿಲ್ಲ ಅಂದರೆ ಬೆಂಗಳೂರು ಜನದ ಕುಡಿಯೋ ನೀರು ಏನಾಗ್ತೈತೆ? ಇರೋ ನೀರು ನಮ್ಗೆ 15 ದಿನ 20 ದಿನಕ್ಕೆ ಸಾಕಾಗಲ್ಲ. ಬರ್ತೈತೆ ಅನ್ನೋದು ಗ್ಯಾರಂಟಿ ಏನೂ ಇಲ್ಲ, ಗ್ಯಾರಂಟಿ ಹೇಳೋಕ್ಕೂ ಆಗಲ್ಲ. ಹವಾಮಾನ ವರದಿ ಪ್ರಕಾರ ಮಳೆ ಏನು ಬರಲ್ಲ. ಅದನ್ನು ವರದಿನ ನಾವು 80% 70% ನಾವು ಒಪ್ಕೊಬೋದು, ಅದು ಪೂರ್ಣ ಮಟ್ಟದಲ್ಲಿ ಒಪ್ಕೊಳಕ್ಕಾಗೋದೇ ಇಲ್ಲ. ಅದರಿಂದ ರಾಜ್ಯ ಸರ್ಕಾರ ಇಮ್ಮಿಡಿಯೇಟಾಗಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಇಮಿಡಿಯೇಟಾಗಿ ಅಪೀಲ್ ಮಾಡಬೇಕು ಅನ್ನೋ ಆಗ್ರಹವನ್ನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾಯಿದ್ದೆ. ಸರ್, ಒಂದು ವೇಳೆ ಪ್ರಾಧಿಕಾರದ ಆದೇಶವನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡಿ ನೀರು ಬಿಟ್ಟರೆ ವಿಪಕ್ಷದ ನಿಲುವು ಏನಿರುತ್ತೆ ಸರ್? ತಾವು ತಮ್ಮ ಮುಂದಿನ ಹಾದಿ ಯಾವ ರೀತಿ ಇರುತ್ತೆ ಸರ್? ವಿಪಕ್ಷ ಅಂತ ಹೇಳಿದ್ರೆ ಇವರು ಸರಿಯಾಗಿ ಸಮರ್ಥವಾಗಿ ಅಲ್ಲಿ ಮಂಡನೆ ಮಾಡಿಲ್ಲ. ಮತ್ತು ತಮಿಳುನಾಡು ಮುಖ್ಯಮಂತ್ರಿ ಜೊತೆನೂ ಸರಿಯಾದಂಥ ಒಂದು ಮಾತುಕತೆ ಆಗಿ ಅವರಿಂದ ಒಳ್ಳೆಯದು, ಕರ್ನಾಟಕಕ್ಕೆ ಒಳ್ಳೆಯದಾಗುವಂಥ ಡಿಸಿಷನ್ ಮಾಡೋವಂಥ ಕೆಪಾಸಿಟಿನೂ ಈ ಸರ್ಕಾರಕ್ಕಿಲ್ಲ. ಅಂದರೆ ಈ ಸರ್ಕಾರದ ವೈಫಲ್ಯ ಪ್ರಾರಂಭದಲ್ಲೇ, ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಾರಂಭದಲ್ಲೇ ವೈಫಲ್ಯ ಆದರು ಅನ್ನೋದು ಜಗಜ್ಜಾಹೀರಾತು ಆಗ್ತದೆ. ಕಾವೇರಿ ವಿಚಾರವಾಗಿ ಜಗಜ್ಜಾಹೀರಾತು ಆಗುವಂಥದ್ದು ಏನು ಅಂದರೆ, ಮುಖ್ಯಮಂತ್ರಿ ಆದಮೇಲೆ ಕಾವೇರಿಯನ್ನು ನಿರ್ವಹಣೆ ಮಾಡೋದ್ರಲ್ಲಿ ವಿಫಲರಾದರು ಮುಖ್ಯಮಂತ್ರಿ DK ಶಿವಕುಮಾರ್ ಅನ್ನೋದು ಜಗಜ್ಜಾಹೀರಾತು ಆಗ್ತೈತೆ. ಅದಾಗಬಾರ್ದು. ವಿಪಕ್ಷ ಆಗಿ ತಾವು ಮುಂದಿನ ನಡೆ ಏನಿರುತ್ತೆ ಸರ್ ಒಂದು ವೇಳೆ ನೀರು ಬಿಟ್ಟರೆ? ಯಾಕಂದ್ರೆ ಈಗಾಗಲೇ ಮಂಡ್ಯ ಮತ್ತು ಸುತ್ತಮುತ್ತಲಿನ ಭಾಗದ ರೈತರು ತಮ್ಮ ಬೆಳೆಗೆ ನೀರು ಕೊಡಿ ಅಂತ ಹೋರಾಟವನ್ನು ಮಾಡಿದರೆ ತಾವು ಕೂಡ ಆ ಹೋರಾಟದಲ್ಲಿ ಭಾಗಿಯಾಯಿದ್ರಿ. ಈಗ ಬೆಂಗಳೂರಿಗೆ ಒಂದು ವೇಳೆ ನೀರು ಬಿಟ್ಟರೆ ನೀರಿನ ಕೊರತೆ ಆಗ್ತಕ್ಕಂಥ, ಹಾಗಾಗಿ ವಿಪಕ್ಷ ಮುಂದೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ? ನಾವು ಈ ಹಳೆ ಮೈಸೂರು ಭಾಗದ ಎಲ್ಲ ನಮ್ಮ ರೈತರ ಮುಖಂಡರ ಜೊತೆ ಮಾತಾಡ್ತೀನಿ. ಅವರ ಸಲಹೆಗಳನ್ನು ತೆಗೆದುಕೊಂಡು ಮುಂದೆ ಏನು ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ತಗೊಂಡು ನಾನು ಅದ್ರ ಬಗ್ಗೆ ಅನೌನ್ಸ್ ಮಾಡ್ತೀನಿ. ಅಂದರೆ ಸರ್ಕಾರಕ್ಕೆ ಹೇಳ್ತಿದ್ರ ನೀರು ಬಿಡಬೇಡಿ ಯಾವುದೇ ಕಾರಣಕ್ಕೂ ಅಂತ ತಾವು ವಿಪಕ್ಷ ನಾಯಕರಾಗಿ ಆಗ್ರಹ ಮಾಡ್ತಿದ್ದೀರಾ? ಬಿಡೇಬಾರದು. ಹೇಗೆ ತಮಿಳುನಾಡು ಕೂಡ ನಮಗೆ ಹೇಗೆ ಪ್ರತಿ ಬಾರಿ ಆದೇಶಗಳು ಬಂದಾಗ ಅದಕ್ಕೆ ಕೌಂಟ್ರ್ ಆಗಿ ಅಪೀಲ್ಗಳು ಹೋಗ್ತಾರೆ ಅವರು, ಹಾಗೆ ನಾವು ಕೂಡ ಆ ಟ್ರಿಕ್ಸನ್ನೇ ಉಪಯೋಗ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು. ತಮಿಳುನಾಡು ಮುಳ್ಳು ಒಂದು ರೀತಿ, ಆ ಮುಳ್ಳನ್ನು ಮುಳ್ಳಿಂದನೇ ನಾವು ತೆಗಿಬೇಕು. ಆ ಒಂದು ಸಲಹೆಯನ್ನು ಕೂಡ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ವಿಪಕ್ಷ ನಾಯಕ ಆರ್ ಅಶೋಕ್ರವರು ನ್ಯೂಸ್ 18 ಜೊತೆ ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿ ಕೊಟ್ಟಿರ್ತಕ್ಕಂಥ ಆದೇಶ ಸಂಬಂಧಪಟ್ಟಾಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾವುದೇ ಕಾರಣ ಕೂಡ ತಮಿಳುನಾಡಿಗೆ ನೀರು ಬಿಡಬಾರ್ದಂತೇಳಿ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯರವರು ಕರ್ನಾಟಕಕ್ಕೆ ಬಂದು ಮಾತುಕತೆಗೆ ಸಂಬಂಧಪಟ್ಟಾಗೆ ಈ ಮಾತುಕತೆ ಕೇವಲ ನೆಪಕ್ಕೆ ಅನ್ನೋ ಮುಖಾಂತರ ಈಗ ಎಲ್ಲೊಂದು ಕಡೆ ಈ ಮಾತುಕತೆ ಅಗತ್ಯತೆಯ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮೋಹನ್ ರೆಡ್ಡಿ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.